ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ರವಾನೆ ಮಾಡಲಾಗಿದೆ. ಎಸ್ಐಟಿಗೆ ಇಂಟರ್ಪೋಲ್ನಿಂದ ಮಾಹಿತಿ ಸಿಕ್ಕಿರೋದು. 196 ದೇಶಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ರವಾನಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳ ನೋಟಿಸ್ಗೆ ದೇಶಗಳು ಕೂಡ ಸ್ಪಂದಿಸಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯದಲ್ಲೇ ಅರೆಸ್ಟ್ ಆಗ್ತಾನ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ. ಹಲವು ದಿನಗಳಾದರೂ ಕೂಡ ಇನ್ನೂ ಆತ ಅರೆಸ್ಟ್ ಆಗ್ತಾನೆ ಅಂತ ಎಲ್ಲರೂ ಕೂಡ ಬಹಳ ಕಾತುರದಿಂದ ಎಸ್ಐಟಿ ಅಧಿಕಾರಿಗಳು ಕೂಡ ಆತನನ್ನ ಬಂಧಿಸಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ದಾರೆ. ಆದ್ರೆ ಆತ ಇನ್ನೂ ಕೂಡ ನಾಪತ್ತೆ ಆಗಿದ್ದಾನೆ. ಆತ ಯಾವಾಗ ಬರ್ತಾನೆ ಅಂತ ಎಸ್ಐಟಿ ಅಧಿಕಾರಿಗಳು ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಆತ ಇನ್ನೂ ಬರೋದಕ್ಕೆ ರೆಡಿ ಇಲ್ಲ. ಯಾವಾಗ ಬರ್ತಾನೆ ಅನ್ನುವಂತಹ ಸುಳಿವು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ 196 ದೇಶಗಳಿಗೆ ಈಗ ನೋಟಿಸ್ ಅನ್ನ ರವಾನೆ ಮಾಡಿರುವಂಥದ್ದು. ಆ ನೋಟಿಸ್ಗೆ ದೇಶಗಳು ಕೂಡ ಸ್ಪಂದಿಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸದ್ಯದಲ್ಲೇ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ.